ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪತ್ರಿಕೆ 2 ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು. ಈ ಒಂದು ಪತ್ರಿಕೆಗೆ ಸಂಬಂಧಿಸಿದಂತೆ ಅಧ್ಯಾಯ 5 ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರು. ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಘಟಕಗಳಾದಂತಹ ಪ್ಲೇಟೋನ ಆದರ್ಶ ರಾಜ್ಯದ ಕುರಿತು ನಾವು ಕಳೆದ ಅವಧಿಯಲ್ಲಿ ಆ, ಅರಿತುಕೊಂಡಿದ್ದೇವೆ. ಇಂದಿನ ಈ ಅವಧಿಯಲ್ಲಿ ನಾವು ಮತ್ತೊಂದು ಬಹುಮುಖ್ಯವಾದ ಘಟಕವಾದಂತಹ ಅರಿಸ್ಟಾಟಲನ ಸರ್ಕಾರದ ವರ್ಗೀಕರಣ ಈ ಒಂದು ವಿಷಯವನ್ನು ಕುರಿತಂತೆ ವಿವರಣಾತ್ಮಕವಾಗಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ವಿದ್ಯಾರ್ಥಿಗಳೇ. ಈ ಅವಧಿಯಲ್ಲಿ ನೀವು ಪಡೆಯಬಹುದಂತಹ ಕಲಿಕೆಯ ಫಲಗಳು ಈ ರೀತಿ ಇರ್ತದೆ. ತರಗತಿಯ ಅವಧಿಯ ಮುಕ್ತಾಯದ ಹಂತದಲ್ಲಿ ನೀವೆಲ್ಲರೂ ಕೂಡ ಅರಿಸ್ಟಾಟಲ್ ಅವರ ಸರ್ಕಾರದ ವರ್ಗೀಕರಣದ ಪರಿಕಲ್ಪನೆಯನ್ನು ಅರಿಯುವಲ್ಲಿ ಸಮರ್ಥರಾಗ್ತೀರಿ. ಹಾಗೆ ತರಗತಿಯ ಮುಕ್ತಾಯದ ಹಂತದಲ್ಲಿ ಕಲಿಕಾರ್ಥಿಗಳೇ ನೀವು ಅರಿಸ್ಟಾಟಲ್ ಅವರ ಸರ್ಕಾರದ ವರ್ಗೀಕರಣದ ಪರಿಕಲ್ಪನೆಯನ್ನ ವಿವರಿಸುವಲ್ಲಿ ಕೂಡ ಸಮರ್ಥರಾಗ್ತೀರಾ. ಕಳೆದ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಗ್ರೀಕ್ನ ಪ್ರಾಚೀನ ರಾಜಕೀಯ ಚಿಂತಕನಾದಂತಹ ಸಾಕ್ರಟೀಸ್ ಮತ್ತು ಸಾಕ್ರಟೀಸನ ಒಂದು ಪ್ರಭಾವ ಪ್ಲೇಟೋನ ಮೇಲೆ ಹೇಗಾಯಿತು, ಸಾಕ್ರಟೀಸನ ಶಿಷ್ಯನಾದಂತಹ ಪ್ಲೇಟೋನ ಚಿಂತನೆಗಳಲ್ಲಿ, ಪ್ಲೇಟೋನ ಬರಹಗಳಲ್ಲಿ ಹೇಗೆ ಸಾಕ್ರಟೀಸನ ಒಂದು ಛಾಯೆಯನ್ನ ಕಾಣಬಹುದು ಅನ್ನುವಂತಹ ವಿಷಯಗಳನ್ನ ಅರಿತಿದ್ದೇವೆ. ಪ್ಲೇಟೋ ಒಬ್ಬ ಆದರ್ಶವಾದಿ ಚಿಂತಕನಾಗಿದ್ದು ಒಂದು ಆದರ್ಶ ರಾಜ್ಯದ ಚಿತ್ರಣವನ್ನ ಕಲ್ಪಿಸಿಕೊಡ್ತಾನೆ, ಕಟ್ಟಿಕೊಡ್ತಾನೆ. ಸೊ ಹೀಗೆ ಕಳೆದ ಅವಧಿಯಲ್ಲಿ ನಾವು ಪ್ಲೇಟೋನ ಆದರ್ಶ ರಾಜ್ಯದ ವಿವರಣೆಗಳನ್ನ, ಆದರ್ಶ ರಾಜ್ಯದ ಕುರಿತಾದಂತಹ ಮಾಹಿತಿಗಳನ್ನ ನಾವು ಸಾಕಷ್ಟು ವಿವರಣಾತ್ಮಕವಾಗಿ ಅರಿತುಕೊಂಡಿದ್ದೇವೆ, ತಿಳಿದುಕೊಂಡಿದ್ದೇವೆ. ಬನ್ನಿ, ಪ್ಲೇಟೋನ ಶಿಷ್ಯನಾದಂತಹ ಅರಿಸ್ಟಾಟಲ್ ಅವರ ಒಂದು ಸರ್ಕಾರದ ವರ್ಗೀಕರಣವನ್ನ ಕುರಿತಾದಂತಹ ಚಿಂತನೆ ನಾವು ಇಂದಿನ ಅವಧಿಯಲ್ಲಿ ಕಲಿತುಕೊಳ್ಳೋಣ. ಪ್ಲೇಟೋನ ಶಿಷ್ಯ ಈತ ಕ್ರಿಸ್ತಪೂರ್ವ 380ರಲ್ಲಿ ಜನಿಸ್ತಾನೆ. ಇವನನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೆಯಲಾಗಿದೆ. ಅರಿಸ್ಟಾಟಲ್ನ ಶ್ರೇಷ್ಠ ಕೃತಿ ಪಾಲಿಟಿಕ್ಸ್. ಈತ ವಾಸ್ತವಿಕವಾದಿ ರಾಜಕೀಯ ಚಿಂತಕನಾಗಿದ್ದು ಪ್ಲೇಟೋನಂತೆ ಆದರ್ಶವಾದಿಯಲ್ಲ. ಈ ಒಂದು ಬಹುಮುಖ್ಯವಾಗಿರುವಂತಹ ಅಂಶವನ್ನ ನೀವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅರಿಸ್ಟಾಟಲ್ ಸುಮಾರು 158ಕ್ಕೂ ಹೆಚ್ಚು ರಾಷ್ಟ್ರಗಳ ಸಂವಿಧಾನವನ್ನ ಹೋಲಿಕೆ ಮಾಡಿ ತನ್ನದೇ ಆಗಿರತಕ್ಕಂತಹ ಒಂದು ಸರ್ಕಾರದ ಮಾದರಿಯನ್ನ, ಒಂದು ಮಾದರಿ ಸರ್ಕಾರ ಅಥವಾ ಮಾದರಿ ಸಂವಿಧಾನವನ್ನ ಆತ ಏನ್ ಮಾಡ್ತಾನೆ, ರೂಪಿಸ್ತಾನೆ. ಹಾಗಾಗಿ ಈತನನ್ನ ಹೋಲಿಕೆ ಅಥವಾ ತುಲನಾತ್ಮಕ ರಾಜಕೀಯ ಸಿದ್ಧಾಂತದ ಪಿತಾಮಹ ಎಂಬುದಾಗಿ ಈತನನ್ನ ಕರೆಯಲಾಗಿದೆ. ಕಂಪ್ಯಾರಿಟಿವ್ ಪಾಲಿಟಿಕ್ಸ್ಗೆ ಈತನ ಒಂದು ಕೊಡುಗೆ ಅಂತಕ್ಕಂಥದ್ದು ಆಗಿರುವಂತಹದ್ದು. ಅರಿಸ್ಟಾಟಲ್ ಸರ್ಕಾರ ಮತ್ತು ಸಂವಿಧಾನ ಈ ಎರಡೂ ಅಂಶಗಳನ್ನ ಆತ ಏನ್ ಮಾಡ್ತಾನೆ, ಬೇರೆ ಬೇರೆಯಾಗಿ ನೋಡೋದಿಲ್ಲ. ಬದಲಾಗಿ ಸರ್ಕಾರ ಮತ್ತು ಸಂವಿಧಾನ ಈ ಎರಡನ್ನು ಒಂದೇ ಅನ್ನುವಂತಹ ರೀತಿಯಲ್ಲಿ ಅರ್ಥೈಸಿರುವುದನ್ನ ಅವನ ಒಂದು ಚಿಂತನೆಗಳಲ್ಲಿ ನಾವು ಕಾಣಬಹುದು. ಅರಿಸ್ಟಾಟಲ್ನ ಪ್ರಕಾರ ಸರ್ಕಾರ ಅಂತ ಹೇಳಿದ್ರೆ ಸಂವಿಧಾನದ ಪ್ರಕಾರವಾಗಿ ನಡೆಯುವಂತಹ ಒಂದು ಸಂಸ್ಥೆ, ಅದನ್ನ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಸಂವಿಧಾನ ಸರ್ಕಾರದ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು ಮತ್ತು ಕಾನೂನುಗಳ ಸಂಗ್ರಹವಾಗಿದ್ದು ಇದು ರಾಜ್ಯದ ಅತಿ ಉನ್ನತವಾಗಿರುವಂತಹ ಕಾನೂನು ಎನ್ನುವಂತಹ ವಾದವನ್ನ, ಒಂದು ಅರ್ಥವನ್ನ ಆತ ಪ್ರತಿಪಾದಿಸ್ತಾನೆ ಸಂವಿಧಾನವನ್ನ ಕುರಿತಂತೆ. ಇದನ್ನ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಇನ್ನು ನೇರವಾಗಿ ನಾವು ಅರಿಸ್ಟಾಟಲ್ ಅವರ ಸರ್ಕಾರದ ವರ್ಗೀಕರಣವನ್ನ ಕುರಿತಂತೆ ತಿಳಿದುಕೊಳ್ಳೋಣ. ಅರಿಸ್ಟಾಟಲ್ ಒಂದು ಮಿಶ್ರ ಸರ್ಕಾರದ ಮಾದರಿಯನ್ನ ಪ್ರತಿಪಾದನೆಯನ್ನು ಮಾಡ್ತಾನೆ. ಸರ್ಕಾರದ ಮಾದರಿಗಳನ್ನ ಪ್ರತಿಪಾದನೆ ಮಾಡುವಾಗ ಒಂದು ಮಿಕ್ಸ್ಡ್ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನ ಈ ರೆಪ್ರೆಸೆಂಟ್ ಮಿಕ್ಸ್ಡ್ ಫಾರ್ಮ್ ಆಫ್ ಗವರ್ನಮೆಂಟ್. ಎಲ್ಲಾ ಜನರು ಆಳ್ವಿಕೆಯನ್ನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾನೆ ಅರಿಸ್ಟಾಟಲ್. ಈ ಎಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿರುವಂತಹ ಕೆಳವರ್ಗದ ಜನ ಮತ್ತು ಮೇಲ್ವರ್ಗದ ಜನ, ಅಂದ್ರೆ ಉಳ್ಳವರು ಮತ್ತು ಇಲ್ಲದವರು, ಶ್ರೀಮಂತರು ಮತ್ತು ಬಡವರು, ಮಧ್ಯಮ ವರ್ಗದವರು, ಹೀಗೆ ಎಲ್ಲ ರೀತಿಯಾಗಿರುವಂತಹ ಜನರು ಆಡಳಿತದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವಿರಬೇಕು. ಅಂಥ ಒಂದು ಸರ್ಕಾರದ ಮಾದರಿಯನ್ನ ಈತ ಏನ್ ಮಾಡ್ತಾನೆ, ಪ್ರತಿಪಾದನೆಯನ್ನು ಮಾಡ್ತಾನೆ ಅರಿಸ್ಟಾಟಲ್. ಇನ್ನು ರಾಜಕೀಯ ಅಧಿಕಾರ ಅಂತಕ್ಕಂಥದ್ದೇನಿದೆ, ಪವರ್ ಪಾಲಿಟಿಕ್ಸ್, ಈ ಒಂದು ರಾಜಕೀಯ ಅಧಿಕಾರದ ಮೇಲೆ ಯಾವುದೇ ಒಬ್ಬರಿಗೆ ಏಕಸ್ವಾಮ್ಯ ಇರಬಾರದು ಅನ್ನುವಂತಹ ಒಂದು ವಾದವನ್ನ ಪ್ರತಿಪಾದನೆ ಮಾಡ್ತಾನೆ ಅರಿಸ್ಟಾಟಲ್.
ಹಾಗಾಗಿ ಈತ ಏನ್ ಮಾಡ್ತಾನೆ, ಸರ್ಕಾರಗಳ ಚಕ್ರೀಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಅಂದ್ರೆ ಯಾವುದೇ ಒಂದು ಸರ್ಕಾರ ಸ್ಥಿರವಾಗಿ ಇರಬಾರದು, ಬದಲಾಗಿ ಜನರು ಸರ್ಕಾರವನ್ನ ಏನ್ ಮಾಡ್ತಾ ಇರಬೇಕು, ಬದಲಾವಣೆ ಮಾಡ್ತಾ ಇರಬೇಕು ಕಾಲ ಕಾಲಕ್ಕೆ ಅನುಗುಣವಾಗಿ. ಹಾಗಾದಾಗ ಮಾತ್ರ ರಾಜಕೀಯ ಅಧಿಕಾರದ ಮೇಲೆ ಯಾವುದೇ ಒಂದು ವರ್ಗಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಆ, ಏಕಸ್ವಾಮ್ಯ ಅಂತಕ್ಕಂಥದ್ದು, ನಾವೇನು ಅರ್ಥಶಾಸ್ತ್ರದಲ್ಲಿ ಮನೋಪಲಿ ಅಂತ ಏನ್ ಕರಿತೀವಿ, ಆ ರೀತಿಯಾಗಿರುವಂತಹ ಏಕಸ್ವಾಮ್ಯ ಅನ್ನುವಂತಹದ್ದು ಆ ಸಾಧನೆ ಆಗೋದಿಲ್ಲ, ಏಕಸ್ವಾಮ್ಯವನ್ನ ನಾವು ತಡಿಬಹುದು ಅನ್ನುವಂತಹ ಒಂದು ವಾದವನ್ನ ಅರಿಸ್ಟಾಟಲ್ ಪ್ರತಿಪಾದನೆಯನ್ನು ಮಾಡ್ತಾನೆ. ಅರಿಸ್ಟಾಟಲ್‌ನ ಪ್ರಕಾರ ಒಂದು ಉತ್ತಮ ಸರ್ಕಾರ ಯಾವುದು ಅಂತ ಕೇಳಿದ್ರೆ, ಅರಿಸ್ಟಾಟಲ್ ಅವರು ಹೇಳ್ತಾರೆ ಮಧ್ಯಮ ವರ್ಗ, ಮಧ್ಯಮ ವರ್ಗದ ಆಳ್ವಿಕೆ ಇರುವಂತಹ ಪಾಲಿಟಿ ಏನಿದೆ, ಆ ಪಾಲಿಟಿಯನ್ನೇ ಇವರು ಸಂವಿಧಾನಾತ್ಮಕವಾದಂತಹ ಸರ್ಕಾರ, ಅತ್ಯುತ್ತಮವಾದಂತಹ ಸರ್ಕಾರ ಅಂತ ಕರೀತಾರೆ ಅರಿಸ್ಟಾಟಲ್. ಸೊ ಇದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಸಂವಿಧಾನಾತ್ಮಕ ಸರ್ಕಾರ ಅಥವಾ ಪಾಲಿಟಿ ಅಂತಕ್ಕಂಥದ್ದೇನಿದೆ, ಇದನ್ನ ನಾವು ಮಧ್ಯಮ ವರ್ಗದ ಆಳ್ವಿಕೆ ಅಂತ ಕೂಡ ಕರಿತೇವೆ. ಇಂತಹ ಮಧ್ಯಮ ವರ್ಗದ ಆಳ್ವಿಕೆಯನ್ನ ಒಂದು ಶ್ರೇಷ್ಠವಾಗಿರುವಂತಹ ಸರ್ಕಾರ, ಅತ್ಯುತ್ತಮವಾದ ಸರ್ಕಾರ ಅಂತ ಹೇಳಿ ಅರಿಸ್ಟಾಟಲ್ ಏನ್ ಮಾಡ್ತಾನೆ, ಆ ಒಂದು ಪಾಲಿಟಿ ಅನ್ನುವಂತಹದ್ದನ್ನ ಹೆಚ್ಚು ಎಂಡೋರ್ಸ್ ಮಾಡ್ತಕ್ಕಂಥದ್ದನ್ನ ನೋಡಬಹುದು. ಅದನ್ನೇ ಅತ್ಯುತ್ತಮ ಸರ್ಕಾರ ಅಂತ ಹೇಳಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದನ್ನ ನಾವು ಆತನ ಒಂದು ಚಿಂತನೆಗಳಿಂದ ನಾವು ತಿಳಿದುಕೊಳ್ಳಬಹುದು. ಅರಿಸ್ಟಾಟಲ್ ಆಳುವವರ ಸಂಖ್ಯೆಯ ಒಂದು ಆಧಾರದ ಮೇಲೆ ಸರ್ಕಾರವನ್ನ 3 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತಾನೆ. ನೋಡಿ, ಒಬ್ಬ ವ್ಯಕ್ತಿಯ ಆಳ್ವಿಕೆಯ ಆಧಾರದ ಮೇಲೆ ಸರ್ಕಾರವನ್ನು ವರ್ಗೀಕರಣ ಮಾಡ್ತಾನೆ, ಕೆಲವು ವ್ಯಕ್ತಿಗಳ ಆಳ್ವಿಕೆಯ ಆಧಾರದ ಮೇಲೆ, ಮತ್ತು ಹಲವರ ಆಳ್ವಿಕೆ ಅಂತ ಹೇಳಿ ಈತ ಏನ್ ಮಾಡ್ತಾನೆ, ಸರ್ಕಾರವನ್ನ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ನೋಡಿ, ಒಬ್ಬನ ಒಂದು ಆಳ್ವಿಕೆ, ಕೆಲವರ ಆಳ್ವಿಕೆ, ಹಲವರ ಆಳ್ವಿಕೆ, ಈ ರೀತಿಯಲ್ಲಿ ಆಳುವವರ ಸಂಖ್ಯೆಯ ಆಧಾರದ ಮೇಲೆ ಸರ್ಕಾರವನ್ನ ಏನ್ ಮಾಡ್ತಾನೆ ಆತ 3 ರೀತಿಯಲ್ಲಿ ವರ್ಗೀಕರಣವನ್ನ ಮಾಡ್ತಾನೆ. ಸೊ ಅದನ್ನ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು. ನೋಡಿ, ಸರ್ಕಾರದ ಒಂದು ಉದ್ದೇಶ, ಸರ್ಕಾರವು ಯಾವ ಉದ್ದೇಶವನ್ನ ಹೊಂದಿದೆ ಎಂಬುದರ ಆಧಾರದ ಮೇಲೆ ಅರಿಸ್ಟಾಟಲ್ ಸರ್ಕಾರಗಳನ್ನ ಶುದ್ಧ ಸರ್ಕಾರಗಳು ಅಂದ್ರೆ ಉತ್ತಮ ಸರ್ಕಾರ, ಮತ್ತು ಅಶುದ್ಧ ಸರ್ಕಾರ, ಅಶುದ್ಧ ಅಂದ್ರೆ ಕೆಟ್ಟ ಸರ್ಕಾರ, ವಿಕೃತ ಸರ್ಕಾರ ಎಂಬುದಾಗಿ ವರ್ಗೀಕರಣವನ್ನು ಮಾಡ್ತಾನೆ. ನೋಡಿ, ಇವನ ಪ್ರಕಾರ ಉತ್ತಮ ಸರ್ಕಾರ ಅಂತ ಹೇಳಿದ್ರೆ ಆಳುವಂತಹ ವ್ಯಕ್ತಿ ಅಥವಾ ಆಳುವಂತಹ ವರ್ಗ ಸಮುದಾಯದ ಎಲ್ಲರ ಹಿತವನ್ನ ಕಾಯಬೇಕು, ಅಂತಹ ಸರ್ಕಾರಗಳನ್ನ ಉತ್ತಮ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಹಾಗೆ ಕೆಟ್ಟ ಸರ್ಕಾರ ಅಂತ ಹೇಳಿದ್ರೆ ಆಳುವಂತಹ ವ್ಯಕ್ತಿ ಅಥವಾ ಆಳುವಂತಹ ಒಂದು ವರ್ಗ ಏನಿದೆ ಅದು ಸಮಾಜದ ಹಿತವನ್ನ ಕಡೆಗಣಿಸಿ, ಓಕೆ, ಸ್ವಂತ ಹಿತದಲ್ಲಿ ಮಗ್ನರಾಗಿದ್ರೆ ಅಂತಹ ಒಂದು ಸರ್ಕಾರಗಳನ್ನ ವಿಕೃತ ಸರ್ಕಾರಗಳು ಅಥವಾ ಕೆಟ್ಟ ಸರ್ಕಾರಗಳು ಅಂತ ಆತ ಕರೀತಾನೆ. ಬಹಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು. ನೋಡಿ, ಆಳುವಂತಹ ವ್ಯಕ್ತಿ ಅಥವಾ ವರ್ಗ ಏನಿದೆಯಲ್ಲ ಅದು ಸಮುದಾಯದ ಎಲ್ಲರ ಹಿತ, ಇಂಟ್ರೆಸ್ಟ್ ಆಫ್ ಆಲ್. ಸಿ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸಿ ಪಬ್ಲಿಕ್ ಇಂಟ್ರೆಸ್ಟ್ ಅನ್ನ ಏನ್ ಮಾಡಿ ಅಂತ ಹೇಳಿದ್ರೆ ಆಳುವಂತಹ ಒಂದು ವ್ಯಕ್ತಿ ಅಥವಾ ವರ್ಗ ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕಾಗ್ತದೆ, ಕಾಪಾಡಬೇಕಾಗ್ತದೆ, ಸಾಧಿಸಬೇಕಾಗ್ತದೆ, ಎಲ್ಲರ ಹಿತವನ್ನ ಸಾಧಿಸಬೇಕಾಗ್ತದೆ. ಅಂತಹ ಸರ್ಕಾರಗಳನ್ನ ಅರಿಸ್ಟಾಟಲ್ ಉತ್ತಮ ಸರ್ಕಾರ ಅಂತ ಕರೀತಾನೆ. ಮತ್ತು ಯಾವ ಸರ್ಕಾರ ಸಮುದಾಯದ ಹಿತವನ್ನ ಕಡೆಗಣಿಸಿ, ಪಬ್ಲಿಕ್ ಇಂಟ್ರೆಸ್ಟ್ ಅನ್ನ ಕಡೆಗಣಿಸಿ, ಸೆಲ್ಫ್ ಇಂಟ್ರೆಸ್ಟ್, ಸ್ವಹಿತ, ನಾನು, ನನ್ನದು, ನನ್ನ ಕುಟುಂಬ, ನನ್ನ ಸಂಬಂಧಿಕರು, ಈ ರೀತಿಯಾಗಿರುವಂತಹ ಒಂದು ಹಿತ ಸಾಧನೆಯನ್ನ, ಸ್ವಹಿತ ಸಾಧನೆಯನ್ನ ಮಾಡ್ತದೆಯೋ ಅಂತಹ ಸರ್ಕಾರಗಳನ್ನ ಕೆಟ್ಟ ಸರ್ಕಾರ, ವಿಕೃತ ಸರ್ಕಾರ ಎಂಬುದಾಗಿ ಆತ ಏನ್ ಮಾಡ್ತಾನೆ, ವರ್ಗೀಕರಣವನ್ನು ಮಾಡೋದನ್ನ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ನೋಡಿ, ಸರ್ಕಾರದ ವರ್ಗೀಕರಣವನ್ನ ನೋಡಿ ಈ ರೀತಿಯಲ್ಲಿ ಈ ಒಂದು ಟೇಬಲ್ ನ ಮೂಲಕವಾಗಿ ನಾವು ಅರ್ಥಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ನೋಡಿ ಗಮನಿಸಿ, ಒಬ್ಬ ವ್ಯಕ್ತಿಯ ಆಡಳಿತ ಇದ್ರೆ ಅದನ್ನ ರಾಜಪ್ರಭುತ್ವ ಅಂತ ನಾವು ಕರೀತೀವಿ. ರಾಜ ಸಾರ್ವಜನಿಕರ ಹಿತದ ದೃಷ್ಟಿಯಿಂದ ಎಲ್ಲರ ಒಳಿತಿಗಾಗಿ, ಸಮುದಾಯದ ಒಳಿತಿಗಾಗಿ ಕಾರ್ಯವನ್ನ ನಿರ್ವಹಿಸಿದಾಗ ಅದು ರಾಜಪ್ರಭುತ್ವ ಆಗಿರ್ತದೆ. ಅದೇ ರಾಜ ತನ್ನ ಹಿತವನ್ನ ಅಂದ್ರೆ ಸಮುದಾಯದ ಹಿತವನ್ನು ಕಡೆಗಣಿಸಿ ತನ್ನ ಹಿತವನ್ನ, ಸ್ವಾರ್ಥ ಚಿಂತನೆಯನ್ನ, ಸ್ವಯಂ ಹಿತಾಸಕ್ತಿಯನ್ನ ಆತ ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಅದು ನಿರಂಕುಶ ಪ್ರಭುತ್ವವಾಗ್ತದೆ ಅಂತ ಹೇಳ್ತಾನೆ ಅರಿಸ್ಟಾಟಲ್. ಸಂಖ್ಯೆ 1, ಒಬ್ಬ ವ್ಯಕ್ತಿಯ ಆಳ್ವಿಕೆ. ನೆನ್ಪಿಟ್ಕೊಂಡಿರಿ, ಒಬ್ಬ ವ್ಯಕ್ತಿ ಆಳ್ತಾ ಇದ್ರೆ ಓಕೆ, ಆತ ಸಮಾಜದ ಹಿತವನ್ನ ಗಮನದಲ್ಲಿಟ್ಕೊಂಡು ಆಳ್ತಾ ಇದ್ರೆ ಅದನ್ನ ರಾಜಪ್ರಭುತ್ವ ಅಂತ ಕರಿತೇವೆ. ಆತ ಸಮಾಜದ ಹಿತವನ್ನ ಕಡೆಗಣಿಸಿ ಸ್ವಾರ್ಥಕ್ಕಾಗಿ ಓಕೆ ಆತ ತನ್ನ ಅಧಿಕಾರದ ದುರುಪಯೋಗವನ್ನು ಪಡಿಸ್ಕೊಂಡಿದ್ದೇ ಆದ್ರೆ, ತನ್ನ ಪರಮಾಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೇ ಆದ್ರೆ ಅದನ್ನ ಆತ ನಿರಂಕುಶ ಪ್ರಭುತ್ವ ಅಂತ ಕರೀತಾನೆ. ಹಾಗಾಗಿ ನೋಡಿ, ರಾಜಪ್ರಭುತ್ವ ಇದೆಯಲ್ಲ ಅದು ಉತ್ತಮ ಸರ್ಕಾರ,
ನಿರಂಕುಶ ಪ್ರಭುತ್ವ ಇದೆಯಲ್ಲ ಅದು ವಿಕೃತ ಸರ್ಕಾರ ಅಥವಾ ಕೆಟ್ಟ ಮಾದರಿಯ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಮುಂದುವರಿದು ಕೆಲವರ ಕೆಲವರ ನೋಡಿ, ಕೆಲವರು ಅಂತಂದ್ರೆ ಇಲ್ಲಿ ಸಂಖ್ಯೆಯನ್ನ ಒಂದಕ್ಕಿಂತ ಹೆಚ್ಚು, ಎರಡಕ್ಕಿಂತ ನೀವು ಕಡಿಮೆ ಅಂತ ಬೇಕಾದ್ರೂ ಭಾವಿಸಬಹುದು. ಇಬ್ಬರು ವ್ಯಕ್ತಿಗಳ ಒಂದು ಆಡಳಿತ, ಓಕೆ, ಇಬ್ರು ಅಥವಾ 3 ಜನ ಇರುವಂತಹದ್ದು. ಓಕೆ, ಸಂಖ್ಯೆಯ ಆಧಾರದ ಮೇಲೆ ಕೆಲವರ ಆಳ್ವಿಕೆ ಅಂತಾನೆ. ನೋಡಿ, ಕೆಲವರ ಆಳ್ವಿಕೆ ಇರುವಂತಹ ಸರ್ಕಾರವನ್ನ ಶ್ರೀಮಂತ ಪ್ರಭುತ್ವ, ನೋಡಿ ಶ್ರೀಮಂತ ಪ್ರಭುತ್ವ ಅಂತಕ್ಕಂಥದ್ದು ಏನಿದೆಯಲ್ಲ, ಅಲ್ಲಿ ಕೆಲವರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಪರಮಾಧಿಕಾರ ಕೆಲವರಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಅವರು ಸಮಾಜದ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಆಡಳಿತವನ್ನ ನಿರ್ವಹಣೆ ಮಾಡಿದ್ರೆ ಅಂತಹ ಸರ್ಕಾರ ಶ್ರೀಮಂತ ಪ್ರಭುತ್ವವಾಗಿರುತ್ತೆ. ಅದು ಉತ್ತಮ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಮುಂದುವರಿದು, ಒಂದು ವೇಳೆ ಆ ಕೆಲವರು ಏನಿದ್ದಾರಲ್ಲ, ಈ ಕೆಲವರು ಇವರು ಸ್ವಾರ್ಥಕ್ಕಾಗಿ, ಸ್ವಂತ ಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ, ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದೆ ಆದ್ರೆ, ಸಮಾಜದ ಹಿತವನ್ನ ಕಡೆಗಣಿಸಿದ್ರೆ ಅಂತಹ ಸರ್ಕಾರ ಅಂತಕ್ಕಂಥದ್ದನ್ನ ಏನಂತ ಕರೀತಾನೆ ಅವನು? ಅಲ್ಪ ಜನಾಧಿಪತ್ಯದ ಸರ್ಕಾರ ಅಂತ ಕರೀತಾನೆ. ಹಾಗಾಗಿ ಇದು ಕೆಟ್ಟ ಸರ್ಕಾರ. ಅಲ್ಪ ಜನಾಧಿಪತ್ಯದ ಸರ್ಕಾರ ಇದೆಯಲ್ಲ, ಇದು ಕೆಟ್ಟ ಸರ್ಕಾರ. ಶ್ರೀಮಂತ ಪ್ರಭುತ್ವ ಅಂತಕ್ಕಂಥದ್ದು ಏನಿದೆ ಅದು ಉತ್ತಮವಾದಂತಹ ಸರ್ಕಾರ ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸ್ತಾನೆ ಅರಿಸ್ಟಾಟಲ್. ಇನ್ನು ಮುಂದುವರಿದು, ಹಲವರು ಸಂಖ್ಯೆ, ಹಲವರ ಆಧಾರದ ಮೇಲೆ ಅಂದ್ರೆ ಆಡಳಿತವನ್ನು ನಡೆಸ್ತಕ್ಕಂಥದ್ದು ಪರಮಾಧಿಕಾರ ಅಂತಕ್ಕಂಥದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯ ಜನರಲ್ಲಿ ಪರಮಾಧಿಕಾರ ಕೇಂದ್ರೀಕೃತವಾಗಿರ್ತದೆ. ಓಕೆ, ಹೀಗೆ ಹಲವರು ಆಗಿದ್ರೆ ಅವುಗಳ ಆಧಾರದ ಮೇಲೆ ಸರ್ಕಾರವನ್ನ ಆತ ಏನ್ ಮಾಡ್ತಾನೆ? ವರ್ಗೀಕರಣವನ್ನು ಮಾಡ್ತಾನೆ. ನೋಡಿ, ಪಾಲಿಟಿ ಅಂತಕ್ಕಂಥದ್ದು ಏನಿದೆಯಲ್ಲ, ಮಧ್ಯಮ ವರ್ಗದ ಆಳ್ವಿಕೆಯನ್ನ ಆತ ಅತ್ಯುತ್ತಮವಾಗಿರುವಂತಹ ಸರ್ಕಾರ ಅಂತ ಕರೀತಾನೆ. ರಾಜಪ್ರಭುತ್ವ, ಶ್ರೀಮಂತ ಪ್ರಭುತ್ವಕ್ಕಿಂತ ಪಾಲಿಟಿ ಅಥವಾ ಮಧ್ಯಮ ವರ್ಗದ ಆಳ್ವಿಕೆ ಇದೆಯಲ್ಲ, ಅದನ್ನ ಶ್ರೇಷ್ಠ ಸರ್ಕಾರ, ಅತಿ ಉತ್ತಮವಾದಂತಹ ಸರ್ಕಾರ ಎಂಬುದಾಗಿ ಕರೀತಾನೆ ಅರಿಸ್ಟಾಟಲ್. ಹಾಗೆ ಮುಂದುವರಿದು ನೋಡಿ, ಪಾಲಿಟಿ ಅಂತಕ್ಕಂಥದ್ದು, ಮಧ್ಯಮ ವರ್ಗದ ಆಳ್ವಿಕೆ ಅಂತಕ್ಕಂಥದ್ದು, ನೋಡಿ ಹಲವರು ಆಡಳಿತವನ್ನ ಮಾಡ್ತಾ ಇರ್ತಾರೆ. ಪರಮಾಧಿಕಾರ ಹಲವರಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಈ ಹಲವರು ಸಾರ್ವಜನಿಕರ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ, ತಮ್ಮ ಪರಮಾಧಿಕಾರವನ್ನ ಬಳಸಿದ್ರೆ ಅಂತಹ ಸರ್ಕಾರವನ್ನ ಮಧ್ಯಮ ವರ್ಗದ ಆಳ್ವಿಕೆ ಅಥವಾ ಪಾಲಿಟಿ ಅಂತ ಕರೀತಾನೆ. ಒಂದು ವೇಳೆ ಈ ಹಲವರು ತಮ್ಮ ಅಧಿಕಾರವನ್ನ ಸಾರ್ವಜನಿಕರ ಹಿತಕ್ಕಾಗಿ ಬಳಸದೆ ಆ ಅಧಿಕಾರವನ್ನ ಸ್ವಯಂ ಹಿತಕ್ಕಾಗಿ, ಸ್ವಾರ್ಥಕ್ಕಾಗಿ, ತನ್ನ ಕುಟುಂಬದ ಹಿತಕ್ಕಾಗಿ ದುರುಪಯೋಗ ಪಡಿಸಿಕೊಂಡ್ರೆ ಅಂತಹ ಸರ್ಕಾರವನ್ನ ಪ್ರಜಾಪ್ರಭುತ್ವ ಅಂತ ಕರೀತಾನೆ ಅರಿಸ್ಟಾಟಲ್. ಈ ಪ್ರಜಾಪ್ರಭುತ್ವವನ್ನ ಕೆಟ್ಟ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿಗಳು ವಿದ್ಯಾರ್ಥಿಗಳು ಇದು. ಓಕೆ, ಸಾರ್ವಜನಿಕ ಹಿತಕ್ಕಾಗಿ ಒಂದು ಸರ್ಕಾರ ಕಾರ್ಯನಿರ್ವಹಿಸಿದ್ರೆ ಅಂತಹ ಸರ್ಕಾರವನ್ನ ಉತ್ತಮವಾದಂತಹ ಸರ್ಕಾರ, ಶುದ್ಧ ಸರ್ಕಾರ ಅಂತ ಹೇಳಿ ಗುರುತಿಸ್ತಾನೆ ಅರಿಸ್ಟಾಟಲ್. ಹಾಗೇನೆ ಯಾವುದೇ ಒಂದು ಸರ್ಕಾರ ತನ್ನ ಪರಮಾಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸ್ವಾರ್ಥಕ್ಕಾಗಿ, ಸ್ವಯಂ ಹಿತಕ್ಕಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇ ಆದರೆ ಅಂತಹ ಸರ್ಕಾರಗಳನ್ನ ಅಶುದ್ಧ ಸರ್ಕಾರಗಳು ಅಂತ ಕರೀತಾನೆ. ಈ 3 ಅಶುದ್ಧ ಸರ್ಕಾರಗಳು ಅಂತ ಕರೀತಾನೆ. ನಿರಂಕುಶ ಪ್ರಭುತ್ವ, ಅಲ್ಪ ಜನಾಧಿಪತ್ಯ ಮತ್ತು ಪ್ರಜಾಪ್ರಭುತ್ವ, ಇವುಗಳು ಅಶುದ್ಧ ಸರ್ಕಾರಗಳು ಅಂತೇಳಿ ಕರೀತಾನೆ ಅರಿಸ್ಟಾಟಲ್. ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸಂಗತಿಗಳು, ಇವುಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ನಾನು ಇದುವರೆಗೆ ಏನು ವಿವರಣೆಯನ್ನು ಕೊಟ್ಟಿದ್ದೇನೆ ಅದನ್ನೇ ನಾವು ಇಲ್ಲಿ ಮುಂದುವರೆದು ಗಮನಿಸಬಹುದು. ನೋಡಿ, ಅರಿಸ್ಟಾಟಲ್ನ ಪ್ರಕಾರ ಪರಮಾಧಿಕಾರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ದು, ಸಂವಿಧಾನಬದ್ಧವಾಗಿ ಆತ ಆಡಳಿತವನ್ನು ನಡೆಸ್ತಾ ಇದ್ರೆ, ಜನರ ಹಿತ ಸಾಧನೆಯನ್ನ ಮಾಡಿದರೆ ಅದು ರಾಜಪ್ರಭುತ್ವ ಅಥವಾ ಅರಸೊತ್ತಿಗೆ. ಇದನ್ನೇ ಉತ್ತಮ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಮುಂದುವರಿದು, ರಾಜ ಸ್ವಾಹಿತಕ್ಕಾಗಿ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದೆ ಆದ್ರೆ ನಿರಂಕುಶ ಪ್ರಭುತ್ವ ಅಂತ ಕರೀತಾನೆ ಅರಿಸ್ಟಾಟಲ್. ಅದನ್ನ ವಿಕೃತ ಸರ್ಕಾರ ಅಂತ ಕರೀತಾನೆ. ಇನ್ನು ಮುಂದುವರಿದು, ಪರಮಾಧಿಕಾರ ಅಂತಕ್ಕಂಥದ್ದು ಕೆಲವರಲ್ಲಿ ಕೇಂದ್ರೀಕೃತವಾಗಿದ್ದು, ಅವರು ಸಂವಿಧಾನದತ್ತವಾಗಿ ಕಾರ್ಯವನ್ನು ನಿರ್ವಹಿಸಿದರೆ, ಜನತೆಯ ಪ್ರಜೆಗಳ ಹಿತಕ್ಕಾಗಿ ಕಾರ್ಯವನ್ನ ಮಾಡಿದ್ರೆ ಅದು ಶ್ರೀಮಂತ ಪ್ರಭುತ್ವ, ಅದು ಉತ್ತಮ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಮುಂದುವರಿದು, ಸರ್ಕಾರ ಜನಹಿತಕ್ಕೋಸ್ಕರವಾಗಿ ಕಾರ್ಯವನ್ನ ಮಾಡದೆ ಸ್ವಾಹಿತಕ್ಕೋಸ್ಕರವಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದೇ ಆದರೆ ಅದು ಅಲ್ಪ ಜನಾಧಿಪತ್ಯದ ಸರ್ಕಾರ. ಇದನ್ನ ಕೆಟ್ಟ ಸರ್ಕಾರ ಅಂತ ಕರೀತಾನೆ ಅರಿಸ್ಟಾಟಲ್. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇದು. ಇನ್ನು ಪರಮಾಧಿಕಾರ, ಈಗಾಗಲೇ ನಾನು ಹೇಳಿದಾಗೆ ಬಹಳಷ್ಟು ಜನರಲ್ಲಿ, ಬಹುಜನರಲ್ಲಿ ಪರಮಾಧಿಕಾರ ಅಂತಕ್ಕಂಥದ್ದು ಕೇಂದ್ರೀಕೃತವಾಗಿದ್ದು, ಸಂವಿಧಾನಕ್ಕೆ ಅನುಗುಣವಾಗಿ ಇದು ಕಾರ್ಯವನ್ನು ನಿರ್ವಹಿಸಿದ್ದೇ ಆದರೆ ಅದನ್ನ ಮಧ್ಯಮ ವರ್ಗದ ಆಳ್ವಿಕೆ ಅಥವಾ ಪಾಲಿಟಿ ಅಂತ ಕರೀತಾನೆ. ಇದು ಉತ್ತಮವಾದ ಸರ್ಕಾರ
ಆದರೆ ಸ್ವಾಹಿತ ಸಾಧನೆಗಾಗಿ ಏನಾದರೂ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡದ್ದೇ ಆದರೆ ಅದು ಪ್ರಜಾಪ್ರಭುತ್ವವಾಗಿ ಮಾರ್ಪಾಡಾಗ್ತದೆ. ಅದನ್ನ ಅರಿಸ್ಟಾಟಲ್ ವಿಕೃತ ಸರ್ಕಾರ, ಕೆಟ್ಟ ಸರ್ಕಾರ, ಅಶುದ್ಧ ಸರ್ಕಾರ ಎಂಬುದಾಗಿ. ಓಕೆ, ಇನ್ನು ಮುಂದುವರಿದು ಅರಿಸ್ಟಾಟಲ್ ಪ್ಲೇಟೋನಲ್ಲಿ ಡೆಮಾಕ್ರಸಿಯನ್ನ ಅಂದ್ರೆ ಪ್ರಜಾಪ್ರಭುತ್ವವನ್ನ ಮಬೋಕ್ರಸಿ ಅಂತ ಕರಿತಾನೆ. ಮಬೋಕ್ರಸಿ ಅಂತ ಹೇಳಿದ್ರೆ ಒಂದು ದೋಂಬಿಗಳ ಆಳ್ವಿಕೆ ಅಂತ ಕರಿತಾನೆ ವಿದ್ಯಾರ್ಥಿಗಳು. ಅಂದ್ರೆ ಪ್ರಜಾಪ್ರಭುತ್ವವನ್ನ ನಾವು ಇವತ್ತು ಅಂದ್ರೆ ಆಧುನಿಕ ಯುಗದಲ್ಲಿ ಯಾವ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನ ಅತ್ಯುತ್ತಮವಾದದ್ದು, ಶ್ರೇಷ್ಠವಾದದ್ದು ಅಂತ ನಾವು ಭಾವಿಸ್ತಾ ಇದ್ದೇವೋ, ಪ್ರಪಂಚದ ಬಹಳಷ್ಟು ರಾಷ್ಟ್ರಗಳಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅನ್ನುವಂತಹದ್ದು ಒಂದು ಉತ್ತಮ ಮಾದರಿಯ ಸರ್ಕಾರ ವ್ಯವಸ್ಥೆಯಾಗಿ ಗುರುತಿಸಲ್ಪಟ್ಟಿದೆಯೋ ಅಂಥ ಒಂದು ಪ್ರಜಾಪ್ರಭುತ್ವವನ್ನ ಪ್ಲೇಟೋ ಏನ್ ಮಾಡ್ತಾನೆ, ಟೀಕಿಸ್ತಾನೆ. ಪ್ರಜಾಪ್ರಭುತ್ವವನ್ನ ಕೆಟ್ಟ ಮಾದರಿಯ ಸರ್ಕಾರ ಅಂತ ಕರಿತಾನೆ. ಹಾಗೆ ಪ್ಲೇಟೋನ ಶಿಷ್ಯನಾದಂತಹ ಅರಿಸ್ಟಾಟಲ್ ಕೂಡ ಪ್ರಜಾಪ್ರಭುತ್ವವನ್ನ ದೋಂಬಿಗಳ ಆಡಳಿತ ಅಂತ ಕರಿತಾನೆ, ದೋಂಬಿಗಳ ಆಳ್ವಿಕೆ ಅಂತ ಕರಿತಾನೆ, ಮಬೋಕ್ರಸಿ ಅಂತ ಕರಿತಾನೆ ಅರಿಸ್ಟಾಟಲ್. ಓಕೆ, ಹಾಗೆ ಎಲ್ಲ ಸರ್ಕಾರಗಳಿಗಿಂತಲೂ ಪಾಲಿಟಿ ಅನ್ನುವಂತಹದ್ದೇನಿದೆಯಲ್ಲ, ಮಧ್ಯಮ ವರ್ಗದ ಆಳ್ವಿಕೆ ಇದೆಯಲ್ಲ, ಅದನ್ನೇ ಅತ್ಯುತ್ತಮವಾದಂತಹ ಸರ್ಕಾರ, ಶ್ರೇಷ್ಠ ಸರ್ಕಾರ ಅಂತ ಕರಿತಾನೆ ಅರಿಸ್ಟಾಟಲ್. ಇಂಥ ಪಾಲಿಟಿಯಿಂದ ಮಾತ್ರ, ಮಧ್ಯಮ ವರ್ಗದ ಆಳ್ವಿಕೆಯಿಂದ ಮಾತ್ರ ಶ್ರೀಮಂತರ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ, ಬಡವರ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ, ಸಮಾಜದ ಎಲ್ಲ ವರ್ಗಗಳ ಹಿತವನ್ನು ಕಾಪಾಡಲು ಸಾಧ್ಯ, ರಾಜ್ಯದ ಏಳಿಗೆ ಅಥವಾ ಪ್ರಗತಿ ಅಂತಕ್ಕಂಥದ್ದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವ ಅಭಿಪ್ರಾಯವನ್ನ ಅರಿಸ್ಟಾಟಲ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ, ಮಂಡಿಸ್ತಾರೆ. ಇನ್ನು ಪಾಲಿಟಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ಸುವರ್ಣ ಮಾಧ್ಯಮ ಅಂತ ಹೇಳಿ ಕರಿತಾನೆ. ಸುವರ್ಣ ಮಾಧ್ಯಮ ಬಹಳ ಮುಖ್ಯವಾಗಿರುವಂತಹದ್ದು ಇದು. ಓಕೆ, ಸುವರ್ಣ ಮಾಧ್ಯಮ ಅನ್ನುವಂಥ ಹೆಸರಿನಿಂದ ಆತ ಏನ್ ಮಾಡ್ತಾನೆ, ಪಾಲಿಟಿಯನ್ನ ವರ್ಣನೆಯನ್ನು ಮಾಡ್ತಾನೆ. ಗೋಲ್ಡನ್ ಮೀನ್ ಅಂತ ಕರಿಬಹುದು ಇಂಗ್ಲಿಷ್ನಲ್ಲಿ, ಗೋಲ್ಡನ್ ಮೀನ್ ಅಂತ ಕರಿತಾನೆ ಅರಿಸ್ಟಾಟಲ್. ಓಕೆ, ಈ ಒಂದು ಮಧ್ಯಮ ವರ್ಗದ ಆಳ್ವಿಕೆ ಅಥವಾ ಪಾಲಿಟಿಯಿಂದ ಮಾತ್ರ ಎಲ್ಲ ವರ್ಗದ ಹಿತ ಸಾಧನೆ ಸಾಧ್ಯ ಅನ್ನುವಂತಹ ವಾದವನ್ನ ಪ್ರತಿಪಾದನೆ ಮಾಡ್ತಾರೆ ಅರಿಸ್ಟಾಟಲ್. ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇನ್ನು ಯಾವ ಸರ್ಕಾರ ಅಂತಕ್ಕಂಥದ್ದು ಏಕಸ್ವಾಮ್ಯವನ್ನ, ರಾಜಕೀಯ ಅಧಿಕಾರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಬಾರದು. ಹಾಗಾಗಿ ಸರ್ಕಾರದ ವೃತ್ತಾಕಾರದ ಬದಲಾವಣೆ ಅಂತಕ್ಕಂಥದ್ದನ್ನ ಈತ ಪ್ರತಿಪಾದನೆಯನ್ನು ಮಾಡ್ತಾನೆ. ಚಕ್ರೀಯವಾಗಿ ಸರ್ಕಾರಗಳು ಸದಾ ಏನ್ ಬದಲಾಗ್ತಾ ಇರಬೇಕು, ಜನರು ಸರ್ಕಾರಗಳನ್ನ ಏನ್ ಮಾಡಬೇಕಾಗತ್ತೆ, ಬದಲಾವಣೆ ಮಾಡಬೇಕಾಗ್ತದೆ ಅಂತ ಹೇಳ್ತಾನೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಓಕೆ, ನೀವಿಲ್ಲಿ ಗಮನಿಸಬೇಕು ನೋಡಿ. ಆರಂಭದಲ್ಲಿ ಏಕ ವ್ಯಕ್ತಿ ಆಡಳಿತ ಇರುತ್ತೆ. ಓಕೆ, ಏಕ ವ್ಯಕ್ತಿ ಆಡಳಿತವನ್ನು ಏನಂತ ಕರಿತಾನೆ ಅವನು, ರಾಜಪ್ರಭುತ್ವ ಅಂತ ಕರಿತಾನೆ ಅರಿಸ್ಟಾಟಲ್. ಗಮನಿಸಿ, ಒಬ್ಬ ವ್ಯಕ್ತಿ ಆಡಳಿತವನ್ನು ಮಾಡ್ತಾ ಇರ್ತಾನೆ, ಅದನ್ನ ರಾಜಪ್ರಭುತ್ವ ಅಂತ ಕರಿತಾನೆ. ರಾಜಪ್ರಭುತ್ವ ಶುದ್ಧ ಸರ್ಕಾರವಾಗಿರುತ್ತದೆ, ಉತ್ತಮವಾಗಿರುವ ಸರ್ಕಾರವಾಗಿರುತ್ತೆ. ಹೀಗೆ ರಾಜ ಆಡಳಿತವನ್ನು ಮಾಡುವ ಸಂದರ್ಭದಲ್ಲಿ ಸ್ವಾಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಆರಂಭ ಮಾಡಿದರೆ ಜನ ಏನ್ ಮಾಡ್ಬೇಕಾಗತ್ತೆ ಅಂತೆ ನೋಡಿ. ಆಗ ಏನಾಗುತ್ತೆ, ಸರ್ಕಾರ ನಿರಂಕುಶ ಪ್ರಭುತ್ವ ಆಗುತ್ತೆ ಅಲ್ವಾ. ಆಗ ಜನ ಏನ್ ಮಾಡ್ಬೇಕು ಅಂದ್ರೆ ನಿರಂಕುಶ ಪ್ರಭುತ್ವವನ್ನ ಕೊನೆಗಾಣಿಸ್ಬೇಕು. ಓಕೆ, ನೀವು ಇಲ್ಲಿ ಗಮನಿಸಬೇಕು, ರಾಜಪ್ರಭುತ್ವ ಅನ್ನುವಂಥದ್ದು ನಿರಂಕುಶ ಪ್ರಭುತ್ವವಾಗಿ ಬದಲಾಗುತ್ತೆ. ಆಗ ಜನರು ಸರ್ಕಾರವನ್ನ ಬದಲಾಯಿಸ್ತಾರೆ, ಶ್ರೀಮಂತ ಪ್ರಭುತ್ವ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬರ್ತದೆ. ಶ್ರೀಮಂತ ಪ್ರಭುತ್ವ ಅಂತಂದ್ರೆ ಕೆಲವರ ಆಳ್ವಿಕೆ ಅಲ್ವಾ. ಇದು ಉತ್ತಮವಾಗಿರುವಂತಹ ಸರ್ಕಾರ. ಇಲ್ಲಿ ಜನರ ಹಿತಕ್ಕಾಗಿ ಕಾರ್ಯವನ್ನ ಈ ಒಂದು ಕೆಲವರು ನಿರ್ವಹಣೆಯನ್ನ ಮಾಡಿದ್ರೆ ಆಗ ಅದು ಶ್ರೀಮಂತ ಪ್ರಭುತ್ವವಾಗಿರುತ್ತೆ. ಇದು ಉತ್ತಮವಾದ ಸರ್ಕಾರ ಅಂತ ಕರೀತಾನೆ. ಸೊ ಆನಂತರದಲ್ಲಿ ಈ ಕೆಲವರು ಏನಿದ್ದಾರೆ ತಮ್ಮ ಪರಮಾಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಸ್ವಾಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಶ್ರೀಮಂತ ಪ್ರಭುತ್ವ ಅಂತಕ್ಕಂಥದ್ದು ಅಲ್ಪ ಜನಾಧಿಪತ್ಯವಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಇದು ಕೆಟ್ಟ ಸರ್ಕಾರ ಅಂತ ಕರಿತಾನೆ ಅರಿಸ್ಟಾಟಲ್. ಹಾಗೆ ಜನ ಏನ್ ಮಾಡ್ಬೇಕು, ಈ ಅಲ್ಪ ಜನಾಧಿಪತ್ಯವನ್ನ ಕೊನೆಗಾಣಿಸ್ಬೇಕು, ಹಲವರ ಅಧಿಪತ್ಯ, ಹಲವರ ಆಳ್ವಿಕೆಯನ್ನ ಏನ್ ಮಾಡ್ಬೇಕಾಗತ್ತೆ, ಆರಂಭಿಸಬೇಕಾಗ್ತದೆ. ಹಲವರ ಆಳ್ವಿಕೆ ಇರುವ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ದಟ್ ಈಸ್ ಪಾಲಿಟಿ, ಮಧ್ಯಮ ವರ್ಗದ ಆಳ್ವಿಕೆ. ಸೊ ಇದು ಉತ್ತಮವಾಗಿರುವಂತಹ ಒಂದು ಸರ್ಕಾರವಾಗ್ತದೆ ವಿದ್ಯಾರ್ಥಿಗಳೇ. ಈ ಸರ್ಕಾರವು ಕೂಡ ಅಷ್ಟೇ ನೋಡಿ, ಜನರ ಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸುವವರೆಗೆ ಮಾತ್ರ ಅದು ಪಾಲಿಟಿ, ಮಧ್ಯಮ ವರ್ಗದ ಆಳ್ವಿಕೆಯಾಗಿರುತ್ತೆ. ಒಂದು ವೇಳೆ ಈ ಹಲವರು ಆಡಳಿತವನ್ನು ಮಾಡುವಾಗ ಸ್ವಹಿತಕ್ಕಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದ್ರೆ, ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಏನಾಗುತ್ತೆ, ಪ್ರಜಾಪ್ರಭುತ್ವವಾಗಿ ಬದಲಾಗ್ತದೆ. ಪ್ರಜಾಪ್ರಭುತ್ವ ಒಂದು ಕೆಟ್ಟ ಮಾದರಿಯ ಸರ್ಕಾರ. ಹಾಗಾಗಿ ಇದು ಈ ಪ್ರಜಾಪ್ರಭುತ್ವವನ್ನು ಏನ್ ಮಾಡಬೇಕು, ಕೊನೆಗಾಣಿಸ್ಬೇಕು. ಪುನಃ ಮತ್ತೆ ರಾಜಪ್ರಭುತ್ವವನ್ನ ಏನ್ ಮಾಡಬೇಕಾಗ್ತದೆ, ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ, ಸ್ಥಾಪನೆ ಮಾಡಬೇಕಾಗ್ತದೆ. ಹೀಗೆ ಒಂದು ರೀತಿಯಲ್ಲಿ ಸರ್ಕಾರ ಅಂತಕ್ಕಂಥದ್ದು ಏನಿದೆಯಲ್ಲ, ಸರ್ಕಾರ ಅಂತಕ್ಕಂಥದ್ದು ಏಕ ಸರ್ಕಾರದಲ್ಲಿ ಅಧಿಕಾರ ಅಂತಕ್ಕಂಥದ್ದು ಏಕಸ್ವಾಮ್ಯವಾಗಿಗೊಳ್ಳಬಾರದು.
ಕೇಂದ್ರೀಕೃತವಾಗಬಾರದು ಅನ್ನುವ ಕಾರಣಕ್ಕಾಗಿ ಈತ ಸರ್ಕಾರದ ವೃತ್ತಾಕಾರದ ಚಲನೆಯನ್ನ ಆತ ಏನ್ ಮಾಡ್ತಾನೆ, ಪ್ರತಿಪಾದನೆಯನ್ನ ಮಾಡ್ತಾನೆ. ರಾಜಪ್ರಭುತ್ವ ನಿರಂಕುಶ ಪ್ರಭುತ್ವ, ನಿರಂಕುಶ ಪ್ರಭುತ್ವದಿಂದ ಶ್ರೀಮಂತ ಪ್ರಭುತ್ವ, ಶ್ರೀಮಂತ ಪ್ರಭುತ್ವ ಅಲ್ಪ ಜನಾಧಿಪತ್ಯವಾಗ್ತದೆ, ಆ ನಂತರ ಅದು ಪಾಲಿಟಿಯಾಗಿ ಪರಿವರ್ತನೆ ಆಗ್ತದೆ, ಆ ನಂತರದಲ್ಲಿ ಮತ್ತೆ ಪ್ರಜಾಪ್ರಭುತ್ವ, ಮತ್ತೆ ಪ್ರಜಾಪ್ರಭುತ್ವದಿಂದ ನೆಕ್ಸ್ಟ್ ರಾಜಪ್ರಭುತ್ವ. ಹೀಗೆ ಸರ್ಕಾರದ ಒಂದು ವೃತ್ತಾಕಾರದ ಒಂದು ಚಲನೆಯನ್ನ ಆತ ಏನ್ ಮಾಡ್ತಾನೆ, ಪ್ರತಿಪಾದನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಗುರುತಿಸಬಹುದು ವಿದ್ಯಾರ್ಥಿಗಳೇ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಈ ಅವಧಿಯಲ್ಲಿ ನಾವು ಅರಿಸ್ಟಾಟಲ್ ರವರ ಸರ್ಕಾರದ ಒಂದು ವರ್ಗೀಕರಣದ ಕುರಿತಂತೆ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಒಮ್ಮೆ ಪುನಃ ಅವುಗಳನ್ನ ಪುನರ್ಮನನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ನೀವು ನೆನಪಿನಲ್ಲಿ ಇಡಬೇಕಾದಂತಹ ಕಲಿಕಾಂಶಗಳು ಈ ರೀತಿ ಇರ್ತದೆ. ಅರಿಸ್ಟಾಟಲ್ ಹೋಲಿಕಾ ರಾಜಕೀಯದ ಪಿತಾಮಹ ಎಂಬುದಾಗಿ ಪ್ರಸಿದ್ಧನಾಗಿದ್ದು, ಈತ 158ಕ್ಕೂ ಹೆಚ್ಚು ದೇಶಗಳ ಸಂವಿಧಾನವನ್ನ ವರ್ಗೀಕರಣವನ್ನ ಮಾಡಿ, ಹೋಲಿಕೆಯನ್ನ ಮಾಡಿ, ತನ್ನದೇ ಆಗಿರತಕ್ಕಂತಹ ಒಂದು ವರ್ಗೀಕರಣದ ಮಾದರಿಯನ್ನ ಆತ ಏನ್ ಮಾಡ್ತಾನೆ, ಸಿದ್ಧಪಡಿಸ್ತಾನೆ. ಓಕೆ, ಮತ್ತೆ ಸರ್ಕಾರ, ಸಂವಿಧಾನ ಈ ಎರಡು ಪದಗಳಲ್ಲಿ ಆತ ವ್ಯತ್ಯಾಸವನ್ನ ಗುರುತಿಸೋದಿಲ್ಲ. ಸಂವಿಧಾನ ಮತ್ತು ಸರ್ಕಾರ ಎರಡು ಒಂದೇ ಅರ್ಥದಲ್ಲಿ ಬರುವ ಹಾಗೆ ಈತ ಏನ್ ಮಾಡ್ತಾನೆ, ಸರ್ಕಾರದ ಮಾದರಿಯನ್ನ, ಸಂವಿಧಾನದ ಮಾದರಿಯನ್ನ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದನ್ನ ನೋಡಬಹುದು. ಇನ್ನು ಸಂವಿಧಾನ ಅಂದ್ರೆ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟ ಕಾನೂನು ಮತ್ತು ನಿಯಮಗಳ ಸಂಗ್ರಹವಾಗಿದೆ. ಇದು ರಾಜ್ಯವನ್ನು ಆಳುವ ಅತ್ಯುನ್ನತವಾದ ಕಾನೂನು ಅಂತ ಹೇಳಿ ಬಣ್ಣಿಸ್ತಾನೆ ಅರಿಸ್ಟಾಟಲ್. ಇನ್ನು ಪರಮಾಧಿಕಾರ ಅಂತಕ್ಕಂತಹದ್ದು ಬಹಳಷ್ಟು ಜನರ ಒಂದು ಕೈಯಲ್ಲಿದ್ರೆ, ಅಧೀನದಲ್ಲಿ ಇದ್ರೆ, ಅದು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಅದನ್ನೇ ಮಧ್ಯಮ ವರ್ಗದ ಆಳ್ವಿಕೆ, ಆ ಮಧ್ಯಮ ವರ್ಗದ ಆಳ್ವಿಕೆಯನ್ನೇ ಪಾಲಿಟಿ ಅಂತ ಕರೀತಾನೆ. ಪಾಲಿಟಿಯನ್ನೇ ಉತ್ತಮವಾದ ಸರ್ಕಾರ, ಅತ್ಯುತ್ತಮವಾದ ಸರ್ಕಾರ ಅಂತ ಹೇಳಿ ಆತ ಬಣ್ಣಿಸ್ತಾನೆ. ಒಂದು ವೇಳೆ ಮಧ್ಯಮ ವರ್ಗದ ಆಳ್ವಿಕೆ ಅಂತಕ್ಕಂಥದ್ದು ಏನಿದೆ, ಅದು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡ್ರೆ, ಸ್ವಹಿತಕ್ಕಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ. ಇದನ್ನ ದೋಂಬಿಗಳ ಒಂದು ಆಳ್ವಿಕೆ ಅಂತ ಕರೀತಾನೆ. ವಿಕೃತ ಸರ್ಕಾರ, ಅಶುದ್ಧ ಸರ್ಕಾರ, ಕೆಟ್ಟ ಸರ್ಕಾರ ಅಂತ ಹೇಳಿ ವರ್ಣಿಸ್ತಾನೆ ಅರಿಸ್ಟಾಟಲ್. ಓಕೆ, ಇನ್ನು ಮುಂದುವರಿದು ಎಲ್ಲ ಸರ್ಕಾರಗಳಿಂದ ಪಾಲಿಟಿಯೇ ಉತ್ತಮವಾದಂತಹದ್ದು ಅನ್ನುವಂತಹ ವಾದವನ್ನ ಅರಿಸ್ಟಾಟಲ್ ರವರು ಪ್ರತಿಪಾದಿಸ್ತಾರೆ. ಪಾಲಿಟಿಯನ್ನ ಸುವರ್ಣ ಮಧ್ಯಮ ಎಂಬುದಾಗಿಯೂ ಕೂಡ ವರ್ಣನೆಯನ್ನು ಮಾಡ್ತಾರೆ ಅರಿಸ್ಟಾಟಲ್. ಹೀಗಾಗಿ ಪಾಲಿಟಿ ಅಥವಾ ಮಧ್ಯಮ ವರ್ಗದ ಆಳ್ವಿಕೆಯಿಂದ ಮಾತ್ರ ಎಲ್ಲ ವರ್ಗದ, ಎಲ್ಲ ಜನರ ಹಿತ ಸಾಧನೆ ಸಾಧ್ಯ ಅನ್ನುವಂತಹ ವಾದ ಅರಿಸ್ಟಾಟಲ್ ರವರದ್ದು. ಓಕೆ, ಸೊ ಈ ಎಲ್ಲ ಅಂಶಗಳನ್ನ ನೀವು ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳೇ. ಇನ್ನು ಅರಿಸ್ಟಾಟಲ್ ಅವರ ಸರ್ಕಾರದ ವರ್ಗೀಕರಣವನ್ನು ಕುರಿತು ಬರೆಯಿರಿ ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ಕೇಳಬಹುದಾದಂತಹ ಸಂಭವನೀಯತೆ ಇದೆ. ಮೌಲ್ಯಮಾಪನಕ್ಕಾಗಿ ನಾನು ನೀಡಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನೀವೆಲ್ಲರೂ ಕೂಡ ವಿವರಣಾತ್ಮಕವಾಗಿ ಉತ್ತರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಒಂದಷ್ಟು ಸಂಕ್ಷಿಪ್ತವಾಗಿ ನಾನು ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಇಟ್ಸ್ ಓನ್ಲಿ ಎ ಸ್ಪೂನ್ ಫೀಡಿಂಗ್ ಅಷ್ಟೇ. ಇದು ಇಲ್ಲಿರುವಂತಹ ಉತ್ತರವನ್ನೇ ನೀವು ಬರಿಬೇಕು ಅಂತಲ್ಲ. ಸಾಕಷ್ಟು ಅಂಶಗಳನ್ನ ನೀವು ಇಲ್ಲಿ ಇದುವರೆಗೂ ನಾವೇನು ಚರ್ಚೆ ಮಾಡಿದ್ದೇವೆ ಆ ಎಲ್ಲಾ ಅಂಶಗಳನ್ನು ಕೂಡ ನೀವು ಇಲ್ಲಿ ಏನ್ ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ ಅರಿಸ್ಟಾಟಲ್ ರವರ ಸರ್ಕಾರದ ವರ್ಗೀಕರಣವನ್ನ ಕುರಿತಂತೆ. ವಿದ್ಯಾರ್ಥಿಗಳೇ, ಇನ್ನು ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ನಿಮಗೆ ಪುಸ್ತಕಗಳ ಪಟ್ಟಿಯನ್ನು ನೀಡಿರ್ತೇನೆ. ಸಾಧ್ಯವಾದರೆ ಪುಸ್ತಕಗಳನ್ನ ನೀವು ಖರೀದಿ ಮಾಡಿಕೊಂಡು ನೀವು ಅಭ್ಯಾಸವನ್ನು ಮುಂದುವರಿಸಬಹುದು. ಇಲ್ಲ ಅಂದ್ರೆ ನಮ್ಮ ಗ್ರಂಥಾಲಯದಲ್ಲಿ ಲಭ್ಯವಿರುವಂತಹ ಪುಸ್ತಕಗಳನ್ನ ಎರವಲಾಗಿ ಪಡೆದು ನೀವು ನಿಮ್ಮ ಜ್ಞಾನವನ್ನ ಸಂಪದ್ಭರಿತಗೊಳಿಸಿಕೊಳ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ಇಲ್ಲಿಗೆ ನಿಮ್ಮ ಒಂದು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಚರ್ಚೆಯ ವಿಷಯವನ್ನ ನಾನು ಸಂಪನ್ನಗೊಳಿಸ್ತೇನೆ. ಸೊ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪ್ರಶ್ನಿಸಬಹುದು, ಇಲ್ಲವೇ ಕಾಂಟ್ಯಾಕ್ಟ್ ತರಗತಿಯಲ್ಲಿ ನೀವು ನನ್ನನ್ನು ಪ್ರಶ್ನೆ ಮಾಡಬಹುದು ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.